ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮೀಸಲಾತಿ ಲೆಕ್ಕಾಚಾರಕ್ಕೆ ಟ್ವಿಸ್ಟ್, ಸರ್ಕಾರಕ್ಕೆ ಡಬಲ್ ಮುಜುಗರ. ಹೈಕೋರ್ಟ್ನಿಂದಲೂ ತಡೆ, ಪಂಚಮಸಾಲಿಗಳಿಂದಲೂ ಪಂಚ್. ಸಿಎಂ ಮನೆಗೆ ಮುತ್ತಿಗೆ ಅಂತೆ, ಶಿಗ್ಗಾವಿಯಲ್ಲಿ ಸೆಕ್ಯೂರಿಟಿ ಟೈಟ್. ಮೀಸಲಾತಿ ವಾರ್. ಹೊಸ ಕೆಟಗರಿಯನ್ನ ಸೃಷ್ಟಿ ಮಾಡಿ ಮೀಸಲಾತಿ ಗೊಂದಲವನ್ನ ಸೃಷ್ಟಿ ಮಾಡಿತ್ತು ಸರ್ಕಾರ. ಒಕ್ಕಲಿಗರು ಮತ್ತೆ ಲಿಂಗಾಯತರಿಗೆ ಪ್ರತ್ಯೇಕವಾಗಿ 2C ಮತ್ತೆ 2D ಮೀಸಲಾತಿಯನ್ನ ಘೋಷಣೆ ಮಾಡಲಾಗಿತ್ತು. ಪ್ರತ್ಯೇಕ ಪ್ರವರ್ಗವನ್ನೇ ಸೃಷ್ಟಿ ಮಾಡಲಾಗಿತ್ತು. ಅದ್ರ ಬಗ್ಗೆನೂ ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರ. ಸುಮ್ಮನೆ ಕಣ್ಣರಿಸುವ ತಂತ್ರದ ರೀತಿಯಲ್ಲಿ ಆ ಪ್ರವರ್ಗವನ್ನ ಸೃಷ್ಟಿ ಮಾಡಲಾಗಿತ್ತು. ಸಾಕಷ್ಟು ವಿರೋಧಕ್ಕೂ ಕೂಡ ಗುರಿಯಾಗಿತ್ತು ಅದು. ಮೀಸಲಾತಿಯನ್ನೇ ರದ್ದುಪಡಿಸಿದೆ ಈಗ ಕರ್ನಾಟಕ ಹೈಕೋರ್ಟ್. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಸಿಎಂ ಮನೆಗೆ ಮುತ್ತಿಗೆಯನ್ನು ಕೂಡ ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಪಂಚಮಸಾಲಿಗಳಿಂದ ಅವರು ಹೈಕೋರ್ಟ್ ಆದೇಶ ಅಂತಲ್ಲ, ಅದಕ್ಕೂ ಮುಂಚೆನೇ ನಿರ್ಧಾರವನ್ನು ಮಾಡಿದ್ರು. ಬಿಕಾಸ್ ಒಂದು ಕ್ಲಾರಿಟಿ ಅನ್ನುವಂಥದ್ದಿಲ್ಲ. ಸಪ್ರೇಟ್ ಪ್ರವರ್ಗವನ್ನು ಸೃಷ್ಟಿ ಮಾಡಿರುವಂಥ ಸಂದರ್ಭದಲ್ಲಿ ಇಂದು ಶಿಗ್ಗಾವಿಯಲ್ಲಿರುವಂಥ ಸಿಎಂ ಬೊಮ್ಮಾಯಿ ಮನೆಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಚೆನ್ನಮ್ಮ ವೃತ್ತದಿಂದ ಪಾದಯಾತ್ರೆಯನ್ನು ಮಾಡಲಾಗುತ್ತೆ. ನಂತರ ಪ್ರತಿಭಟನೆಯ ಬಳಿಕ ಅವರ ಮನೆಗೆ ಮುತ್ತಿಗೆಯನ್ನು ಹಾಕುವಂತ ಪ್ಲಾನ್ ಹಾಕೊಂಡಿದ್ದಾರೆ ಪಂಚಮಸಾಲಿಗರು. 6 ಡಿವೈಎಸ್ಪಿ, 15 ಸಿಪಿಐ, 40 PSI ಸೇರಿದಂತೆ 500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಶಿಗ್ಗಾವಿ ಬಸವರಾಜ ಬೊಮ್ಮಾಯಿ ಅವರು ಪ್ರತಿನಿಧಿಸ್ತಾ ಇರುವಂತ ಒಂದು ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ. ಅಲ್ಲಿ ಇರುವಂತ ಅವರ ಮನೆಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಜಯಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಪಂಚಮಸಾಲಿಗಳು ಮುಂದಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಹಾಗೆ ವಿಜಯಾನಂದ ಕಾಶ್ಯಪ್ಪನವರು ಸೇರಿದಂತೆ ಸಾಕಷ್ಟು ಜನ ಪಂಚಮಸಾಲಿ ಸಮುದಾಯದ ಮುಖಂಡರು ಭಾಗಿಯಾಗುವಂಥ ಸಾಧ್ಯತೆ ಇರುವಂಥದ್ದು. ಈ ಮುಂಚೆನೇ ಅವರು ಈಗ ಆಲ್ರೆಡಿ ನಿರ್ಧಾರವನ್ನು ಕೈಗೊಂಡು 1 ವಾರ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ರು. ನೀವು ಏನು ನಿರ್ಧಾರ ತಗೊಂಡಿದ್ದೀರಾ, ನಮಗೆಷ್ಟು ಅದರಲ್ಲಿ ಮೀಸಲಾತಿ ಇದೆ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಕೊಡಲಿಕ್ಕೆ ಹೇಳಿದರು. ಚುನಾವಣೆ ಗೆಲ್ಲುವಂಥ ಬಿಜೆಪಿ ತಂತ್ರಗಾರಿಕೆಗೆ ಹಿನ್ನಡೆ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೆ. ಸಮುದಾಯಗಳನ್ನು ಸೆಳೆಯಲಿಕ್ಕೆ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಬಸವರಾಜ ಬೊಮ್ಮಾಯಿ. ಮೀಸಲಾತಿ ಅಸ್ತ್ರಕ್ಕೆ ಅಡ್ಡಿಯಾಗಿರುವಂಥದ್ದು ಕಾನೂನು ತೊಡಕು. ಯಾಕೆಂದರೆ SC ST ಮೀಸಲಾತಿಯನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ಒಂದು ಕಡೆ 15ರಿಂದ 17% SCಗೆ, 3ರಿಂದ 7% STಗೆ ಜಾಸ್ತಿ ಮಾಡಿದ್ದಾರೆ. ಆದರೆ ಅದ್ರ ಬಗ್ಗೆನೂ ಕೂಡ ಸರಿಯಾದಂಥ ಒಂದು ಕ್ಲಾರಿಟಿ ಸಿಗಬೇಕು ಅಂದರೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಮಾತ್ರ ಸಾಧ್ಯ. ಇಲ್ಲಾಂದರೆ ಅದು ಕೂಡ ಕಣ್ಣೊರೆಸುವಂಥ ತಂತ್ರ ಆಗುತ್ತೆ. ಹೈಕೋರ್ಟ್ ತಡೆಯಿಂದ ಸರ್ಕಾರಕ್ಕೆ ತಲೆನೋವಾಗಿದೆ. ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದಿನ ಹೆಜ್ಜೆ ಇಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಈಗ ಮಾಡಿರುವಂಥ ಮೀಸಲಾತಿಯಿಂದ ಮುಖಭಂಗನ ರಾಜ್ಯ ಸರ್ಕಾರಕ್ಕೆ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಬಿಕಾಸ್ ಅವರು ಎಲ್ಲೋ ಒಂದು ಕಡೆ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಬಿಕಾಸ್ ಈಗ ಯಾರಾದರೂ ಕೇಳಿದ್ರೆ ಹೈಕೋರ್ಟ್ನಲ್ಲಿದೆಯಪ್ಪ, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೋಬೋದಾ? ಈ ರೀತಿಯಾಗಿ ಹೇಳಿಕೆ ಕೊಟ್ಕೊಂಡು ಜಾರ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ರಾಜ್ಯ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರು ನೋಡಬೇಕು. ಗೊಂದಲದ ಗೂಡಾಗಿದೆ ಮೀಸಲಾತಿ ವಿಚಾರ. ಪಂಚಮಸಾಲಿ ಒಕ್ಕಲಿಗ ಮೀಸಲಾತಿಗೆ ಕಾನೂನು ತೊಡಕು ಎದುರಾಗಿದೆ. SC ST ಮೀಸಲಾತಿ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಒಪ್ಕೊಂಡ್ರೆ ಮಾತ್ರನೇ ಇವರು ಹೆಚ್ಚಳ ಮಾಡಿದ್ದು ವರ್ಕೌಟ್ ಆಗೋದು, ಇಲ್ಲಾಂದರೆ ಏನೂ ವರ್ಕೌಟ್ ಆಗಲ್ಲ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಕೈಗೊಂಡಿರುವಂಥ ಪ್ರತಿಯೊಂದು ನಿರ್ಧಾರನೂ ಕೂಡ ಗೊಂದಲದ ಗೂಡಾಗಿದೆ. ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡಿರುವಂಥದ್ದು ಕಾಂಗ್ರೆಸ್ನವರು. ಯಾಕೆಂದರೆ ಸರ್ಕಾರ ಸುಮ್ಮನೆ ತಲೆ ಮೇಲೆ ತುಪ್ಪ ಸುರಿತಾ ಇದೆ, ಅದು ಮೂಗಿಗೂ ಸಿಗಲ್ಲ, ಕೈಗೂ ಕೂಡ ಸಿಗ್ತಾ ಇಲ್ಲ ಅಂತ DK ಶಿವಕುಮಾರ್ ಅವರು ಮಾತನಾಡಿದಂಥ ವಿಚಾರ ಸಹಜವಾಗಿ ಟೀಕೆಯನ್ನು ಮಾಡಿದರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಅಷ್ಟೇ, ಮೊನ್ನೆಷ್ಟೇ ಜಾಗೃತಿ ಸಮಾವೇಶದ ಸಂದರ್ಭದಲ್ಲೂ ಕೂಡ ಅಷ್ಟೇ BJP ಸರ್ಕಾರ ನಿಮಗೆ ಮೋಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಇನ್ನೊಂದು ಕಡೆ ಪಂಚಮಸಾಲಿಗಳ ಮೀಸಲಾತಿ ವಿಚಾರದ ಬಗ್ಗೆನೂ ಕೂಡ ಮಾತನಾಡಿದರು. ಜಯಮೃತ್ಯುಂಜಯ ಶ್ರೀಗಳು ಈ 2D 2C ಕ್ರಿಯೇಟ್ ಆದಂಥ ಸಂದರ್ಭದಲ್ಲೂ ಕೂಡ ಒಂದು ಕ್ಲಾರಿಟಿ ಇಲ್ಲ, ನಮಗೊಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿದ್ರು. ಆದರೆ ಮುಖ್ಯಮಂತ್ರಿಗಳು ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಮತ್ತೊಬ್ಬ ಪ್ರತಿನಿಧಿ ಶರಣು ಹಂಪಿ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಂದಲೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಹೊಸ ಕೆಟಗರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಕೆಟಗರಿ ರೂಪಿಸಿ ಪಂಚಮಸಾಲಿ ಹಾಗೂ ಒಕ್ಕಲಿಗರಿಗೆ ಮೀಸಲಾತಿ ಕಲ್ಪಿಸುವಂಥ ಸರ್ಕಾರದ ಪ್ಲಾನ್ಗೆ ಹೈಕೋರ್ಟ್ ಬ್ರೇಕ್ ಅನ್ನು ಹಾಕಿದೆ. ಇಲ್ಲಿ ಮೀಸಲಾತಿಗೆ
ಹೈಕೋರ್ಟ್ ಬ್ರೇಕ್ ಅನ್ನು ಹಾಕಿರುವಂಥದ್ದು. ಸರ್ಕಾರದ ಹೊಸ ಮೀಸಲಾತಿಗೆ ಹೈಕೋರ್ಟ್ ಯಾವ ರೀತಿಯಾಗಿ ಬ್ರೇಕ್ ಅನ್ನು ಹಾಕಿದೆ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ವಿ. 2D ಮತ್ತೆ 2C ಅಂತ ಹೊಸದಾದಂಥ ಪ್ರವರ್ಗವನ್ನು ಸೃಷ್ಟಿ ಮಾಡಲಾಗಿತ್ತು. ಅದಕ್ಕೆ ಈಗ ಹೈಕೋರ್ಟ್ ತಡೆಯನ್ನು ಹಾಕಿರೋದು. ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಮುಂದಿನ ವಿಚಾರಣೆಯನ್ನು ಜನವರಿ 30ಕ್ಕೆ ಮುಂದೂಡಿಕೆ ಮಾಡಿರುವಂಥದ್ದು ಹೈಕೋರ್ಟ್. ಸರ್ಕಾರಕ್ಕೆ ಸಂಕಷ್ಟವನ್ನು ತಂದಿಟ್ಟಿದೆ ತರಾತುರಿಯ ನಿರ್ಧಾರ. ಹೈಕೋರ್ಟ್ ತಡೆಗೂ ಮೊದಲೇ ಸರ್ಕಾರದ ನಿರ್ಧಾರವನ್ನು ಪಂಚಮಸಾಲಿ ಹೋರಾಟಗಾರರು ವಿರೋಧವನ್ನು ಮಾಡಿದ್ರು, ಪ್ರಶ್ನೆಯನ್ನು ಕೂಡ ಮಾಡಿದರು. ಅದರಲ್ಲೂ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅಲ್ಲದೆ ಸಿಎಂ ಮನೆಗೆ ಮುತ್ತಿಗೆ ಹಾಕೋದಾಗಿ ಕೂಡ ಹೇಳಿದರು. ಅದರಂತೆ ಇವತ್ತು ಸಿಎಂ ನಿವಾಸ ಶಿಗ್ಗಾವಿಯಲ್ಲಿರುವಂಥ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪಂಚಮಸಾಲಿಗಳು ಕಹಳಿಯನ್ನು ಊದ್ತಾ ಇರುವಂಥದ್ದು ಅದು ಮುಖ್ಯಮಂತ್ರಿಗಳಿಗೆ ಒಂದು ಎಚ್ಚರಿಕೆಯ ಕರಗಂಟೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಶಿಗ್ಗಾವಿಯಲ್ಲಿರುವಂಥ ಸಿಎಂ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಪಂಚಮಸಾಲಿ ಸಮುದಾಯದವರು ಸೇರ್ತಾ ಇದ್ದಾರೆ. ಸಮಾಜದಿಂದ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಸಿಎಂ ನಿವಾಸದವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಲಿದ್ದಾರೆ. ಪಂಚಮಸಾಲಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅಕಸ್ಮಾತ್ ಸರ್ಕಾರ ಮುಖ್ಯಮಂತ್ರಿಗಳು ನಮಗೆ ಇಷ್ಟು ದಿನದ ಒಳಗಡೆ ಅಂದರೆ ಒಂದು ವಾರಗಳ ಕಾಲಾವಕಾಶವನ್ನು ಕೊಟ್ಟಿದ್ರು, ಒಂದು ಕ್ಲಾರಿಟಿಯನ್ನು ಕೊಡದೆ ಹೋದರೆ ಅವರ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತ. ಅದರಂತೆ ಶಿಗ್ಗಾವಿಯಲ್ಲಿರುವಂಥ ಸಿಎಂ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡಲಿದ್ದಾರೆ. ಇವತ್ತು ಪಂಚಮಸಾಲಿ ಸಮಾಜದಿಂದ ಪ್ರತಿಭಟನೆಗೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಸಿಎಂ ನಿವಾಸದವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಲಾಗುತ್ತೆ. ಇದು ಕೊನೆಯ ಹೋರಾಟ ಅಂತ ಹೇಳಿದ್ದಾರೆ ಜಯ ಮೃತ್ಯುಂಜಯ ಶ್ರೀಗಳು. ಕೊನೆಯ ಎಚ್ಚರಿಕೆ, ನಾವಿನ್ನೇನು ನೆಕ್ಸ್ಟ್ ಏನಿದ್ರು ಕೂಡ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಅನ್ನುವಂಥದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅವರು. ಇನ್ನು ಸಿಎಂ ಮನೆಗೆ ಮುತ್ತಿಗೆ ಹಾಕುವಂಥ ಪಂಚಮಸಾಲಿಗರ ಈ ಹೋರಾಟದಲ್ಲಿ ಆಡಳಿತಾರೂಢ ಬಿಜೆಪಿ ಶಾಸಕರು ಭಾಗಿಯಾಗ್ತಾ ಇದ್ದಾರೆ. ಈಗ ಆಲ್ರೆಡಿ ಅಫಿಷಿಯಲಿ ಅವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಹೀನಾಮಾನವಾಗಂತೂ ಬೈತಾನೆ ಇದ್ದಾರೆ. ಸ್ಪೆಷಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಜಯ ಮೃತ್ಯುಂಜಯ ಶ್ರೀಗಳ ಜೊತೆಗೆ ಕಾಂಗ್ರೆಸ್ನಿಂದ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ಅವರೇ ಆ ಪಂಚಮಸಾಲಿಗಳ ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾರಲ್ಲ ಅದರ ಅಧ್ಯಕ್ಷರು. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅದರ ಗೌರವಾಧ್ಯಕ್ಷರಾಗಿದ್ದಾರೆ. ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಅವರು ಕೂಡ ಇವತ್ತು ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇವತ್ತಿನ ಮುತ್ತಿಗೆಯ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು MB ಪಾಟೀಲ್ ಅವರು ಕೂಡ ಕಾಂಗ್ರೆಸ್ ನಾಯಕರು, ಅವರು ಭಾಗಿಯಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮೋಸ್ಟ್ ಪ್ರಾಬಬ್ಲಿ MB ಪಾಟೀಲ್ ಅಲ್ಲ ಅನ್ಸುತ್ತೆ, ಅದು AB ಪಾಟೀಲ್ ಇರಬೇಕು. ಬಿಜೆಪಿ ಶಾಸಕರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ರು. ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ, ಬಸವರಾಜ ಬೊಮ್ಮಾಯಿ ಅವರು ಎಚ್ಚೆತ್ಕೊಳ್ಳದೆ ಹೋದರೆ ಈ ಹಿಂದಿನ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾಗಿ ಒಂದು ಅವರು ಚೇರನ್ನು ಕಳ್ಕೊಂಡಿದ್ರು ಅದೇ ರೀತಿಯಾಗಿ ಇವರು ಕೂಡ ಕಳ್ಕೊಳ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದರು. ಈಗ ಯಾವ ರೀತಿಯಾಗಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಹರಿಯಾಯ್ತಾರೆ ಅನ್ನುವಂಥದ್ರ ಕಾದು ನೋಡಬೇಕು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚಿದಾನ್ ಪಟೇಲ್, ನೋಡ್ತಾನೆ ಇದ್ವಿ ಯಾವ ರೀತಿಯಾಗಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಗೊಂದಲದ ಗೂಡನ್ನಾಗಿ ಮಾಡ್ತಾ ಇದೆ, ದಿಕ್ಕು ತಪ್ಪಿಸುವಂಥ ಯತ್ನನೇ ಅಂತಾನೆ ಹೇಳಲಾಗ್ತಾ ಇತ್ತು 2D ಮತ್ತೆ 2C ಆ ಒಂದು ಪ್ರವರ್ಗ ಸೃಷ್ಟಿ ಮಾಡಿದಂಥ ಸಂದರ್ಭದಲ್ಲಿ ಈಗ ಹೈಕೋರ್ಟ್ ತಡೆಯನ್ನು ಒಡ್ಡುವ ಮುಖಾಂತರ ಸರ್ಕಾರಕ್ಕೆ ಯಾವ ರೀತಿಯಾಗಿ ಮುಜುಗರ ಆಗಿದೆ, ಇನ್ನು ಇವ್ರಿಗೆಲ್ಲರಿಗೂ ಕೂಡ ಒಂಥರ ಆತಂತ್ರ ಗೊಂದಲವನ್ನು ತಂದಿಟ್ಟಂತಾಗಿದೆ ಅಂತ. ಗುಡ್ ಮಾರ್ನಿಂಗ್ ಪೃಥ್ವಿ. ಇದು ಸರ್ಕಾರಕ್ಕೆ ಈ ಒಂದು ಮೀಸಲಾತಿ ವಿಚಾರ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಮಾನ್ಯ ಉಚ್ಚ ನ್ಯಾಯಾಲಯ ಈಗಾಗಲೇ ಈ ಒಂದು ಮೀಸಲಾತಿ ಕೊಡೋದ್ರಿಂದ ಹಿಂದುಳಿದ, ಅತಿ ಹಿಂದುಳಿದ, ಇತರೆ ಹಿಂದುಳಿದ 122 ಸಮುದಾಯಗಳಿಗೆ ಅನ್ಯಾಯ ಆಗ್ಲಿದೆ. ಆ ಸಮುದಾಯದ ಮೀಸಲಾತಿಯನ್ನ ಈ ಸಮುದಾಯ ಎಲ್ಲೊಂದ್ ಕಡೆ ಪರೋಕ್ಷ ಕಿತ್ಕೊಳ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂತದ್ದು.
ಇದೇ ಕಾರಣಕ್ಕಾಗಿ ಈಗಾಗಲೇ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಂದ್ರೆ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಮಧ್ಯಂತರ ವರದಿಯ ಆಧಾರದ ಮೇಲೆ ಪಂಚಮಸಾಲಿ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂತ ಏನು ಪ್ರವರ್ಗ 2D ಅದನ್ನ ರದ್ದು ಮಾಡಿಲ್ಲ, ಅಂದ್ರೆ ಯಥಾಸ್ಥಿತಿಯನ್ನ ಕಾಪಾಡುವಂತೆ ಜನವರಿ 30 ವಿಚಾರಣೆಯನ್ನ ಮುಂದೂಡಿರುವಂತದ್ದು. ಹಾಗಾಗಿ ಸರ್ಕಾರಕ್ಕೆ ಇದು ಅತಿ ದೊಡ್ಡ ಇಕ್ಕಟ್ಟು ಅಂತಲೇ ಹೇಳಲಾಗ್ತಿದೆ. ಯಾಕಂದ್ರೆ ಪ್ರಮುಖವಾಗಿ ಚುನಾವಣೆ ಹತ್ರ ಬರ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಶಾಶ್ವತ ಹಿಂದುಳಿದ ವರ್ಗದ ಆಯೋಗ ಇನ್ನು ಸಂಪೂರ್ಣ ವರದಿಯನ್ನು ಕೊಡಬೇಕಾಗಿದೆ. ಈಗಾಗಲೇ ಮಧ್ಯಂತರ ವರ್ಗದಲ್ಲಿ ಯಾವುದೇ ಕಾರಣ ಕೂಡ 2A ಮೀಸಲಾತಿಯನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಇದು ಎಲ್ಲ ಒಂದ್ ಕಡೆ 2A ಮೀಸಲಾತಿಯನ್ನ ಸರ್ಕಾರ ಕೊಟ್ರೆ ಮುಂದೆ ಯಾರಾದ್ರೂ ಕೋರ್ಟಿಗೆ ಹೋದ್ರೆ ಅದು ಧಕ್ಕೆ ಆಗುತ್ತೆ ಎಂಬ ಕಾರಣಕ್ಕಾಗಿ ಹೊಸ ಪ್ರವರ್ಗ ಸೃಷ್ಟಿ ಮಾಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಲಿಕ್ಕೆ ಸರ್ಕಾರ ಈಗಾಗಲೇ 2D ಎಂಬ ಹೊಸ ಪ್ರವರ್ಗವನ್ನ ಕ್ರಿಯೇಟ್ ಮಾಡುವಂತದ್ದು. ಇದನ್ನು ಕೂಡ ಪಂಚಮಸಾಲಿ ಸಮುದಾಯ ಒಪ್ಪಿಲ್ಲ, ನಮಗೆ 2A ಮೀಸಲಾತಿ ಬೇಕಂತೇಳಿ ಇವತ್ತು ಅಂತಿಮ ಮತ್ತು ನಿರ್ಣಾಯಕ ಹೋರಾಟವನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಶಿಗ್ಗಾವಿ ನಿವಾಸದಿಂದಲೇ ಆರಂಭ ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಈಗಾಗಲೇ ಸರ್ಕಾರ ಅಡ್ವೊಕೇಟ್ ಜನರಲ್ ಮುಖಾಂತರ ಈಗಾಗಲೇ ಏನು ಯಥಾಸ್ಥಿತಿಯನ್ನ ಕಾಪಾಡಿರುವಂತದ್ದು ಕೋರ್ಟ್. ಹಾಗಾಗಿ ಜನವರಿ 30 ಮತ್ತೆ ಈ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಮಧ್ಯಂತರ ವರದಿ ಏನ್ ಹೇಳಿದೆ ಆ ವರದಿ ಆಧಾರದ ಮೇಲೆ ಸರ್ಕಾರ ಕೊಟ್ಟಿರುವಂತದ್ದು. ನಂತರ ಸಂಪೂರ್ಣ ವರದಿ ಬಂದ ನಂತರ ಸಂಪೂರ್ಣವಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಈಗಾಗಲೇ ಆ ಯಥಾಸ್ಥಿತಿಗೆ ಸಂಬಂಧಪಟ್ಟ ಸರ್ಕಾರ ಇದೀಗ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರಕ್ಕೆ ಈಗ ಸದ್ಯದ ಮಟ್ಟಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಪೃಥ್ವಿ. ಓಕೆ, ಚಿದಾನ್ ಪಟೇಲಿನ ಶಿಗ್ಗಾವಿಯಲ್ಲಿರುವಂತಹ ಬಸವರಾಜ ಬೊಮ್ಮಾಯಿ ಅವರ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಒಂದು ಟೀಮ್ ರೆಡಿ ಆಗಿರುವಂಥದ್ದು. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಪಂಚಮಸಾಲಿಗಳ ವಿರೋಧವನ್ನ ಎದುರಿಸಬೇಕಾಗಿದೆ ಮುಖ್ಯಮಂತ್ರಿಗಳು. ಇವತ್ತು ಅವರ ಮನೆಗೆ ಮುತ್ತಿಗೆಯನ್ನು ಹಾಕಲಿರುವಂಥದ್ದು, ಅಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನು ಹಾಕೊಳ್ಳಲಾಗಿರುವಂಥದ್ದು, ಎಷ್ಟು ಜನ ಭಾಗಿಯಾಗುವಂಥ ಸಾಧ್ಯತೆ ಇದೆ, ಯಾರೆಲ್ಲ ನಾಯಕರು ಇವತ್ತು ಜಯಮೃತ್ಯುಂಜಯ ಶ್ರೀಗಳಿಗೆ ಸಾಥನ್ನು ಕೊಡಲಿದ್ದಾರೆ ಅಂತ? ಪೃಥ್ವಿರಾಜ್, ಸಿಎಂ ಬಸವರಾಜ ಬೊಮ್ಮಾಯಿ ಅವರ ತವರು ಕ್ಷೇತ್ರ, ತಮ್ಮ ಊರು, ತಮ್ಮ ಮನೆ ಮುಂದೆನೆ ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಂಚಮಸಾಲಿ ಸಮುದಾಯದ 5,000ಕ್ಕೂ ಹೆಚ್ಚು ಜನರು ಪ್ರತಿಭಟನೆ ಸತ್ಯಾಗ್ರಹ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದು ನಿಜವಾಗ್ಲೂ ಕೂಡ ಸಿಎಂ ಬಸವರಾಜ್ ಅವರಿಗೆ ಮುಜುಗರ ತರುವಂತಹ ಪ್ರಸಂಗ. ಸೊ 5,000ಕ್ಕೂ ಹೆಚ್ಚು ಜನ ಪಂಚಮಸಾಲಿ ಸಮುದಾಯದವರೆಲ್ಲರೂ ಕೂಡ ಭಾಗಿಯಾಗ್ತಿರೋ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಿಂದಲೇ ಪೊಲೀಸ್ ಭಾರಿ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. 500ಕ್ಕೂ ಹೆಚ್ಚು ಪೊಲೀಸರು, 4 KSRP ತುಕಡಿಗಳು, 6 DYSPಗಳ ಸೇರಿದಂತೆ ಸಾಕಷ್ಟು PSIಗಳು ಕೂಡ ಸೇರಿರೋದು. ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೀಬಾರ್ದಂತೆ. ಯಾಕಂದ್ರೆ ಸಿಎಂ ತವರು ಕ್ಷೇತ್ರ, ಸಿಎಂ ಪಟ್ಟಣ, ಸಿಎಂ ಮನೆ ಮುಂದೆನೆ ಪ್ರತಿಭಟನೆ ನಡೀತಾ ಇದೆ. 1 ದಿನಗಳ ಕಾಲ ಈಗ ಪ್ರತಿಭಟನೆಗೆ ಏನು ಕರೆಯನ್ನ ನೀಡಿರುವಂತಹ ಜಯಮೃತ್ಯುಂಜಯ ಸ್ವಾಮಿಗಳ ಜೊತೆಗೆ ಆಡಳಿತಾರೂಢ ಪಕ್ಷದ ನಾಯಕರು ಮತ್ತು ವಿಪಕ್ಷದ ನಾಯಕರು ಕೂಡ ಇರಲಿದ್ದಾರೆ. ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಭಾಗಿಯಾಗುವಂತ ಸಾಧ್ಯತೆ ಹೆಚ್ಚಿದೆ. ಇದರ ಜೊತೆಗೆ ಮಾಜಿ ಶಾಸಕ ವಿಜಯಾನಂದ್ ಕಾಶಪ್ಪನವರು ಸೇರಿದಂತೆ MB ಪಾಟೀಲ್, ಬೇರೆ ಬೇರೆ ಪ್ರಮುಖ ನಾಯಕರು, ಪಂಚಮಸಾಲಿ ಸಮುದಾಯದಲ್ಲಿರುವಂತಹ ಪ್ರಮುಖ ನಾಯಕರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಸೊ ಇವರೆಲ್ಲರೂ ಕೂಡ ಸಿಎಂ ತವರು ಕ್ಷೇತ್ರ, ಸಿಎಂನ ಪಟ್ಟಣ ಶಿಗ್ಗಾವಿ ಏನಿದೆ ಆ ಶಿಗ್ಗಾವಿಯಲ್ಲಿ ಪ್ರತಿಭಟನೆಯನ್ನ 10 ಗಂಟೆಗೆ ಆರಂಭ ಮಾಡಲಿದ್ದಾರೆ. ಚೆನ್ನಮ್ಮ ಸರ್ಕಲ್ ನಲ್ಲಿ ಮಾಲಾರ್ಪಣೆ ಮಾಡುವಂತ ಜಯಮೃತ್ಯುಂಜಯ ಸ್ವಾಮೀಜಿಗಳು ಅಲ್ಲಿಂದ 1 ಕಿಲೋಮೀಟರ್ ಸಿಎಂ ನಿವಾಸದವರೆಗೂ ಕೂಡ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ಆ ನಂತರ ಸಿಎಂ ಮನೆ ಮುಂದೆನೆ ಪ್ರತಿಭಟನಾ ಸತ್ಯಾಗ್ರಹವನ್ನ ಮುಂದುವರಿಸಲಿದ್ದಾರೆ. ಸೊ ಇವತ್ತು ಮಾಡು ಇಲ್ಲವೇ ಮಡಿ ಅನ್ನೋ ರೀತಿಯಾಗಿ ಕೊನೆ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಈ ಹಿಂದೆನೆ ಘೋಷಣೆ ಮಾಡಿದ್ರು. ಅದೇ ರೀತಿಯಾಗಿ ಈಗ ಘೋಷಣೆಯ ರೀತಿಯಾಗಿ ಈಗ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗಿರೋದು. 2A ಮೀಸಲಾತಿಯನ್ನೇ ಕೊಡಿ, ನಮಗೆ ಹೊಸದಾಗಿ ಸೃಷ್ಟಿ ಮಾಡಿದಂತ 2D ಪ್ರವರ್ಗ ಏನಿದೆ ಅದರಿಂದ ನಮಗೆ ಅಂದ್ರೆ ಸಮುದಾಯದವರಿಗೆ ಹೆಚ್ಚಿನ ಆದ್ಯತೆ ಸಿಗೋದಿಲ್ಲ ಮತ್ತು ಅನುಕೂಲಗಳು ಸಿಗೋದಿಲ್ಲ. ನಮ್ಮ ಬೇಡಿಕೆ ಏನಿತ್ತು 2A ಮೀಸಲಾತಿ ಅದನ್ನೇ ಕೊಡಿ ಅಂತ ಹೇಳಿ ಈಗ ಪಟ್ಟನ್ನ ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಬಿಜೆಪಿ ಸರ್ಕಾರಕ್ಕೆ ಮುಜುಗರ ತರ್ತಾ ಇದೆ. ಈ ಸಮುದಾಯದವ್ರನ್ನ ಹೇಗೆ ಸಮುದಾಯದವ್ರನ್ನ ಹೇಗೆ ಮನವರಿಕೆ ಮಾಡಬೇಕು ಅನ್ನೋದು ಈಗ ಸದ್ಯದ ಪ್ರಶ್ನೆ ಆಗಿದೆ ಬಿಜೆಪಿ ಸರ್ಕಾರಕ್ಕೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶರಣು ಹಂಪಿ. ಹಾಗೆ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಯತ್ನಾಳ್ ಕ್ಷೇತ್ರದಿಂದ ವಿಜಯ ಸಂಕಲ್ಪ, ಸಾಹುಕಾರ್ ಜಿಲ್ಲೆಯಿಂದ ಬಸ್ ಯಾತ್ರೆ, ಕಾಂಗ್ರೆಸ್ಗೆ ಕೌಂಟರ್ ಪ್ಲಾನ್, ನವಭಾರತಕ್ಕಾಗಿ ನವ ಕರ್ನಾಟಕ, ಕೇಸರಿ ವಿಜಯ ಸಂಕಲ್ಪ. ವಿಧಾನಸಭಾ ಎಲೆಕ್ಷನ್ಗೆ ಇನ್ನು ಉಳಿದಿರುವಂಥದ್ದು ಹಾರ್ಡ್ಲಿ ಒಂದು 100 ದಿನ ಉಳಿದಿದೆ. ಎಲ್ಲ ಪಕ್ಷಗಳು ಕೂಡ ಯಾತ್ರೆಗಳ ಮೇಲೆ ಯಾತ್ರೆಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರೀಯ ನಾಯಕರನ್ನ ಕರೆತರ್ತಾ ಇದ್ದಾರೆ ಜನರ ಮನಸೆಳೆಯುವಂಥ ನಿಟ್ಟಿನಲ್ಲಿ. ರಾಜ್ಯ ವಿಧಾನಸಭೆ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದಾವೆ. ಇನ್ನೊಂದು 3 ತಿಂಗಳು ಚುನಾವಣೆ ಗೆಲ್ಲಲಿಕ್ಕೆ ರಾಜ್ಯ ಬಿಜೆಪಿ ಅಂತೂ ತಂತ್ರಗಳ ಮೇಲೆ ತಂತ್ರವನ್ನ ಮಾಡ್ತಾನೆ ಬರ್ತಾ ಇದೆ. ಅದರ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಕೂಡ ಕರೆಸ್ತಾನೆ ಇದ್ದಾರೆ.
ಅಮಿತ್ ಶಾ ಅವರು, JP ನಡ್ಡಾ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ರೀತಿಯಾಗಿ ಸರ್ತಿ ಸಾಲಿನಲ್ಲಿ ಬರ್ತಾನೇ ಇದ್ದಾರೆ. ನಮ್ಮ ಮೋದಿ ಹವಾದ ಜೊತೆಗೆ ಅಭಿವೃದ್ಧಿ ಹೆಸರಿನಲ್ಲಿ ಮತಬೇಟೆಯನ್ನ ಆಡಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಅಭಿವೃದ್ಧಿ ವಿಚಾರದಲ್ಲಿ ಸಾಧನೆ ರಿಪೋರ್ಟ್ ಕಾರ್ಡ್ ಅನ್ನು ಹಿಡಿದು ಮತಗಳಿಕೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಜನಸಂಕಲ್ಪ ಯಾತ್ರೆ ಆಯಿತು, ಈಗ ವಿಜಯ ಸಂಕಲ್ಪ ಯಾತ್ರೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ವಿಜಯಪುರದಿಂದ ವಿಜಯ ಸಂಕಲ್ಪ ಯಾತ್ರೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಜನವರಿ 21ರಿಂದ 29ರವರೆಗೆ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯನ್ನ ಮಾಡಲಿದೆಯಂತೆ 9 ದಿನಗಳ ಕಾಲ. ಯಾತ್ರೆ ಉದ್ಘಾಟನೆಗೆ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಿಗೆ ಆಹ್ವಾನವನ್ನ ನೀಡಲಾಗಿದೆಯಂತೆ. ಬೆಳಗಾವಿಯಿಂದ ಬಸ್ ಯಾತ್ರೆ ಆರಂಭಕ್ಕೂ ಕೂಡ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಕಾಂಗ್ರೆಸ್ನ ಬಸ್ ಯಾತ್ರೆ ಕೂಡ ಆರಂಭವಾಗಿರುವಂಥದ್ದು ಬೆಳಗಾವಿಯಿಂದಲೇ. ಬಿಜೆಪಿ ಕೂಡ ಬೆಳಗಾವಿಯಿಂದಲೇ ಬಸ್ ಯಾತ್ರೆಯನ್ನ ಆರಂಭ ಮಾಡುವಂಥದ್ರ ಬಗ್ಗೆ ಚಿಂತನೆ ನಡೆದಿದೆಯಂತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ವಿಜಯ ಸಂಕಲ್ಪ ಯಾತ್ರೆ ಅಂದ್ರೆ ಏನು, ಯಾವ ರೀತಿಯಾಗಿ ನವಭಾರತಕ್ಕಾಗಿ ನವಕರ್ನಾಟಕ ಅನ್ನುವಂಥ ಚಿಂತನೆಯಲ್ಲಿ ಸಾಕ್ತಾ ಇದ್ದಾರೆ, ಅಭಿವೃದ್ಧಿಯನ್ನ ತೋರಿಸ್ತಾ ಇದ್ದಾರೆ ಅಂತಲ್ಲ, ಯಾವ್ಯಾವ ರೀತಿಯಾದಂಥ ಒಂದು ಪ್ಲಾನ್ಗಳಿದೆ, ರೂಟ್ ಮ್ಯಾಪ್ ಇದೆ, 9 ದಿನದಲ್ಲಿ ಎಲ್ಲೆಲ್ಲೆಲ್ಲ ಸಂಚಾರ ಮಾಡ್ತಾರೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಏನು ವಿಧಾನಸಭಾ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ರಾಜ್ಯದ ಬಿಜೆಪಿ ನಾಯಕರು ವಿವಿಧ ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂತದ್ದು. ಒಂದು ಕಡೆಗೆ ಜನಸಂಕಲ್ಪ ಯಾತ್ರೆಯನ್ನ ಈಗಾಗಲೇ ಆಲ್ರೆಡಿ ಮುಗಿಸಿಕೊಂಡು ರಾಜ್ಯದ ಬಿಜೆಪಿ ನಾಯಕರು ಬಂದಿರುವಂತದ್ದು. ಅದರ ಮುಂದುವರೆದ ಭಾಗವಾಗಿ ಈಗ ವಿಜಯ ಸಂಕಲ್ಪ ಯಾತ್ರೆಯನ್ನ ಮಾಡೋದ್ರ ಮುಖಾಂತರವಾಗಿ ಅಂದ್ರೆ ಸಾಧನೆಯ ರಿಪೋರ್ಟ್ ಕಾರ್ಡ್ ಹಿಡಿದು ಜನರನ್ನ ಸೆಳೆಯುವಂತದ್ದು ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿರುವಂತದ್ದು. ಈಗಾಗಲೇ ವಿಜಯ ಸಂಕಲ್ಪ ಯಾತ್ರೆ ಜನವರಿ 21ನೇ ತಾರೀಕಿಂದ 29ನೇ ತಾರೀಕುವರೆಗೂ ಕೂಡ ನಿಗದಿಯಾಗಿದೆ. 21ನೇ ತಾರೀಕು ವಿಜಯಪುರದಲ್ಲಿ ಏನು ಕೇಂದ್ರ ನಾಯಕರಾಗಿರ್ತಕ್ಕಂಥ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಅದಾದ ಬಳಿಕವಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡೋದ್ರ ಮುಖಾಂತರವಾಗಿ ಈಗಾಗಲೇ ಏನು ನವಭಾರತ ನವ ಕರ್ನಾಟಕ ಆಗಿ ಅನ್ನೋ ಒಂದು ಟೈಟಲ್ ಒಂದು ಹೆಸರಿನ ಮುಖಾಂತರವಾಗಿ ಒಂದು ಭಿತ್ತಿ ಪತ್ರವನ್ನು ಹಂಚೋದ್ರ ಮುಖಾಂತರವಾಗಿ ಮನೆ ಮನೆಗೂ ಕೂಡ ಸರ್ಕಾರದ ಸಾಧನೆಗಳನ್ನ ತಿಳಿಸಪಡಿಸುವಂಥದ್ದು, ಆ ಮುಖಾಂತರವಾಗಿ ಜನರನ್ನ ಸೆಳೆಯುವಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುವಂಥದ್ದು. ಈಗಾಗಲೇ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಎಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾರೆ ಅದೇ ಒಂದು ನೆಲದಲ್ಲೇ ರಾಜ್ಯದ ಬಿಜೆಪಿ ನಾಯಕರು ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಈಗಾಗಲೇ ಚಿಂತನೆಯನ್ನ ಮಾಡಿರುವಂತದ್ದು. ಮುಖ್ಯವಾಗಿ ವಿಜಯಪುರದಲ್ಲಿ ಕಳೆದ ಡಿಸೆಂಬರ್ 30ನೇ ತಾರೀಕು ಕಾಂಗ್ರೆಸ್ನವರು ಕೃಷ್ಣ ಜಾಗೃತಿ ಜನಜಾಗೃತಿ ಸಮಾವೇಶವನ್ನ ಮಾಡಿದ್ರು. ಅದು ಎಲ್ಲ ಒಂದ್ ಕಡೆ ಆ ಭಾಗದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಈ ಒಂದು ಲಾಭದ ನಿರೀಕ್ಷೆ ಇರತಕ್ಕಂಥ ಕಾಂಗ್ರೆಸ್ಗೆ ಒಂದು ರೀತಿ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಅದೇ ನೆಲದಿಂದ ಈ ಒಂದು ಯಾತ್ರೆಯನ್ನ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ವಿಜಯ ಸಂಕಲ್ಪ ಯಾತ್ರೆ ಮುಗಿದ ಬಳಿಕವಾಗಿ ಫೆಬ್ರವರಿಯಲ್ಲಿ ಬಸ್ ಯಾತ್ರೆ ಮಾಡೋದಕ್ಕೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇಡೀ ರಾಜ್ಯದಿಂದ ಪ್ರವಾಸವನ್ನ ಮಾಡೋದ್ರ ಮುಖಾಂತರವಾಗಿ ಬಸ್ ಯಾತ್ರೆಯಲ್ಲಿ ಜನರನ್ನ ಸೆಳೆಯುವಂತದ್ದು ಒಂದಷ್ಟು ತಂತ್ರಗಾರಿಕೆಗೆ ಈಗಾಗಲೇ ಮುಂದಾಗಿರುವಂತದ್ದು. ಜನಸಂಕಲ್ಪ ಯಾತ್ರೆ ಈಗ ಸದ್ಯಕ್ಕೆ ರಾಜ್ಯದ ಬಿಜೆಪಿ ನಾಯಕರು ಹೇಳೋ ಪ್ರಕಾರವಾಗಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಅನ್ನ ಕಂಡಿದೆ. ಆದ್ರೆ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಸರ್ಕಾರದ ಸಾಧನೆಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸಬೇಕಾಗತ್ತೆ. ಹೀಗಾಗಿ ಸರ್ಕಾರ 3 ವರ್ಷದ ಸರ್ಕಾರದಲ್ಲಿ ಏನೆಲ್ಲ ಸಾಧನೆಗಳನ್ನ ಮಾಡಲಾಗಿದೆ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಏನೆಲ್ಲ ಕಾರ್ಯಕ್ರಮಗಳನ್ನ ತಂದಿದ್ದಾರೆ ಆ ಒಂದು ಸಂಪೂರ್ಣವಾದ ವಿವರಗಳನ್ನು ಒಳಗೊಂಡ ಒಂದು ಸಂಪೂರ್ಣವಾದ ಚಿತ್ರಣದ ರಿಪೋರ್ಟ್ ಕಾರ್ಡ್ ಅನ್ನ ಹಿಡಿದು ಮನೆಗೆ ಹೋಗಿ ವಿಜಯ ಸಂಕಲ್ಪ ಯಾತ್ರೆ ಮುಖಾಂತರವಾಗಿ ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಮ್ಮ ಮೆಟ್ರೋದಿಂದ ದಿನೇ ದಿನೇ ಅವಾಂತರಗಳ ಸರಮಾಲನೆ ನಡೀತಾ ಇರುವಂಥದ್ದು. ಅವಾಂತರಗಳಿಂದಾಗಿ ಮೆಟ್ರೋದಲ್ಲಿ ಶುರುವಾಯಿತು ಕೋಲ್ಡ್ ವಾರ್ ಅಂತ ಹೇಳಲಾಗ್ತಾ ಇದೆ. ಹಿರಿಯ ಅಧಿಕಾರಿಗಳ ವಿರುದ್ಧ ಕಿರಿಯ ಅಧಿಕಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಕಾಸ್ ಏನೇ ತಪ್ಪಾದರೂ ಕೂಡ ಬಲಿಯಾಗ್ತಾ ಇರುವಂಥದ್ದು ಕಿರಿಯ ಅಧಿಕಾರಿಗಳು. ಅವರು ಎಲ್ಲ ಸಮಸ್ಯೆಗಳನ್ನು ತಂದಿಡ್ತಾರೆ, ಆ ಸಮಸ್ಯೆಗಳಿಗೆ ಆಕ್ರೋಶ ವ್ಯಕ್ತವಾದಾಗ ಬಲಿಯಾಗ್ತಾ ಇರುವಂಥದ್ದು ಕಿರಿಯ ಅಧಿಕಾರಿಗಳು ಅನ್ನುವಂಥದ್ದು ಆಕ್ರೋಶ ಇವತ್ತು. ಸಮಸ್ಯೆಗಳಾದಾಗ ಕೆಳ ಹಂತದ ಅಧಿಕಾರಿಗಳ ಮೇಲೆ ತಪ್ಪಿನ ಹೊಣೆ ಹೊರಿಸಲಾಗ್ತಾ ಇದೆ. ತಪ್ಪುಗಳಾದಾಗ ಮೇಲಿನ ಹಂತದ ಎಲ್ಲ ಅಧಿಕಾರಿಗಳು ಸೇಫ್ ಆಗ್ತಾ ಇದ್ದಾರೆ. ಕೆಳ ಹಂತದವರ ಮೇಲೆ ತಪ್ಪನ್ನು ಹೊರಿಸಿ ಸೀನಿಯರ್ಸ್ಗಳು ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ಹಿರಿಯ ಅಧಿಕಾರಿಗಳ ವಿರುದ್ಧ ಸಿಎಂಗೆ ದೂರನ್ನು ನೀಡಲಿಕ್ಕೆ ಸಜ್ಜಾಗಿದ್ದಾರೆ. ನಮ್ಮ ಮೆಟ್ರೋ ಎಂಪ್ಲಾಯೀಸ್ ಯೂನಿಯನ್ನಿಂದ ದೂರಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಎಡವಟ್ಟಿಗೆ BMRCL MD ಸೇರಿ ಹಿರಿಯ ಅಧಿಕಾರಿಗಳು ಕಾರಣ ಅಂತ ಅವರು ಆರೋಪನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕೋತಿ ತಾನ್ ತಿಂದು ಮೇಕೆ ಬಾಯಿಗೆ ಒರೆಸದಂತಿದೆ ಮೆಟ್ರೋದ ಕೆಲ ಸಮಸ್ಯೆಗಳು ಅನ್ನುವಂಥದ್ದು ಇವರ ಆರೋಪ. ಕೆಲ ಮೇಜರ್ ಹುದ್ದೆಗಳಿಗೆ ಅಸಮರ್ಥರನ್ನ ನೇಮಿಸಲಾಗಿದೆ.
ಅವರನ್ನ ಬಚಾವ್ ಮಾಡಲಿಕ್ಕೆ ಕೆಳ ಹಂತದ ಅಧಿಕಾರಿಗಳಿಗೆ ಶಿಕ್ಷೆಯನ್ನು ಕೊಡಲಾಗ್ತಾ ಇದೆ. ನೌಕರರ ಸಂಘದ ಉಪಾಧ್ಯಕ್ಷರಾಗಿರುವಂಥ ಸೂರ್ಯ ನಾರಾಯಣ ಮೂರ್ತಿ ಈ ಆರೋಪವನ್ನು ಮಾಡ್ತಿದ್ದಾರೆ. ವೆಲ್ ಎಜುಕೇಟೆಡ್ ಅಬೌಟ್ ಮೆಟ್ರೋ ಆಕ್ಟಿವಿಟೀಸ್. ಆ ಥರ ವ್ಯಕ್ತಿಗಳಿಗೆ ಇಲ್ಲಿ ಆಸ್ಪದನೆ ಇಲ್ಲ. ಅವರಾಗಿದ್ದರೆ ಏನಾಗುತ್ತೆ, ಎಜುಕೇಟೆಡ್ ಇಂಥವ್ರು ಬೇಕು, ಮೆಟ್ರೋ ಅನ್ನೋರನ್ನ ಎಜುಕೇಷನಲ್ಲಿರೋರನ್ನ ಪಾಸ್ ಆಗಿರೋರನ್ನ ಮೆಟ್ರೋ ಇದು ನಾಲೆಡ್ಜ್ ಇರೋರನ್ನ ತೊಗೋತಾ ಇದ್ರು. ಇವ್ರು ತೊಗೊಂಡಿಲ್ಲ, ಇವರು ಎಲ್ಲ ಬ್ಯಾಕ್ಡೋರ್ ಎಂಟ್ರಿ ತೊಗೊಂಡಿದ್ದಾರೆ. ಅದನ್ನ ಈ ಅವಘಡ ಹಾಕೋಕ್ಕೆ ನೇರ ಕಾರಣ ಮ್ಯಾನೇಜ್ಮೆಂಟು. ಈಗ ನಾನು ಲೆಟರ್ ಕೊಟ್ಟಿದ್ದ ಬಗ್ಗೆ ನೀವು ಕರೆಕ್ಟಾಗಿ ಮಾಡಿಲ್ಲ. ಆಮೇಲೆ ಎಮ್ ಡಿ ಅವ್ರ ಬಗ್ಗೆ ನಾನು ಹೇಳಿದ್ದೆ, ಈ ಥರ ಎಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ ಇಲ್ಲಿಗಲ್ ಆಗಿ, ಇದ್ರ ಬಗ್ಗೆ ತನಿಖೆ ಮಾಡಿದ್ರು ನೀವು ಮಾಡಿಲ್ಲ. ಇವರುಗಳಂತ ಇಂಥ ಜನಗಳನ್ನ ಎಂಪ್ಲಾಯೀಸ್ ಎಲ್ಲ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇರೋದ್ರಿಂದ ಈಗೇನಂತ ಈ ಅವಘಡ ಆಗೋಕ್ಕೆ ಕಾರಣ. ಈಗ ಬಿಕಾಸ್ ಇವ್ರಿಗೆ ಇದ್ರ ಬಗ್ಗೆ ಕಂಪನಿ ಬಗ್ಗೆ ಆಗಿರಲಿ, ಅವರ ಸಬ್ಜೆಕ್ಟ್ ಬಗ್ಗೆ ಆಗಿರಲಿ ನಾಲೆಡ್ಜೇ ಇಲ್ಲ ಅವರಿಗೆ. ಸುಮ್ಮನೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟಿರ್ತಾರೆ. ಬೆಂಗಳೂರಿನಲ್ಲಿ ಲೇಡೀಸ್ ಪಿಜಿಯಲ್ಲಿ ಗಲಾಟೆ ನಡೆದಿದೆ. ಮಧ್ಯರಾತ್ರಿ ತನಕ ಮೊಬೈಲ್ ಬಳಸಿದ್ದಕ್ಕೆ ಗಲಾಟೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೇರಳ ಹಾಗೂ ಕರ್ನಾಟಕದ ಯುವತಿಯರ ನಡುವೆ ಈ ಗಲಾಟೆ ಆಗಿರುವಂಥದ್ದು. ಇರೋದು ಕರ್ನಾಟಕದಲ್ಲಿ ಮೊಬೈಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗಲಾಟೆ ಆಗಿದೆ. BTM ಲೇಔಟ್ನ PG ಒಂದರಲ್ಲಿ ಗಲಾಟೆ ಆಗಿರೋದು. BBMP ಡಾಕ್ಟರ್ ಸೃಷ್ಟಿಯಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಮಾಡಲಾಗಿದೆ. ಕೇರಳದ ಯುವತಿ ಅನೇಲ ಹಲ್ಲೆ ಮಾಡಿ ಬೈದ್ರಂತೆ ಡಾಕ್ಟರ್ ಸೃಷ್ಟಿ ಅವರಿಗೆ. ಜನವರಿ 10ರ ತಡರಾತ್ರಿ ನಡೆದಿರುವಂಥ ಘಟನೆ. ಕನ್ನಡ ಹಾಗೂ ಕನ್ನಡಿಗರ ಬಗ್ಗೆನೂ ಕೂಡ ಬೈದ್ಲಂತೆ ಕೇರಳದ ಅನೇಲ. ಗಲಾಟೆ ಬಗ್ಗೆ ಮೈಕೋ ಲೇಔಟ್ ಠಾಣೆಗೆ ಸೃಷ್ಟಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇಂದಿರಾನಗರ ಖಾಸಗಿ ಕಂಪನಿಯಲ್ಲಿ HR ಮ್ಯಾನೇಜರ್ ಆಗಿರುವಂಥದ್ದು ಕೇರಳದ ಅನೇಲ. BBMP ವೈದ್ಯೆ ಡಾಕ್ಟರ್ ಸೃಷ್ಟಿ ಜೊತೆ ಜಗಳವನ್ನ ಮಾಡಿ ಹಲ್ಲೆಯನ್ನ ಕೂಡ ಮಾಡಿದ್ದಾರಂತೆ ಅವರಿಗೆ. ಗಲಾಟೆ ವಿಡಿಯೋ ವೈರಲ್ ಕೂಡ ಆಗ್ತಾ ಇದೆ. Like so possessed, let them speak regarding their father. Why they should come and speak on my father? That's not why this is what I said. This is what I said. So you don't even understand Kannada, right? You are giving so much of force. Now like how little bit. In that little bit, the meanings a lot of changes are there. Yeah. ನಿಂಗೆ ಬೇಕಂದ್ರೆ ಅರ್ಥ ಮಾಡ್ಕೊ, ಇಲ್ಲ ಅಂದ್ರೆ ಬಂದು ನನ್ನ ಮೇಲೆ ಕೈ ಎತ್ತೋದು ಹೊಡಿಯೋದು ಮಾಡಿದ್ರೆ ಸರಿ ಇರಲ್ಲ. ನಾನು ಹೊಡಿಯಕ್ಕೆ ಬರಬೇಡ, ನನಗೆ ಹೊಡಿಯಕ್ಕೆ ಕೈ ಹಿಡಿಯಕ್ಕೆ ಇಂಥವೆಲ್ಲ ಮಾಡಕ್ ಬಂದ್ರೆ ಸರಿ ಇರಲ್ಲ. ಸರಿ ಇರಲ್ಲ. ನಡಿ ಆ ಕಡೆ, ನಡಿ ಆ ಕಡೆ, ನಡಿ. ಹೌದು, ಶೌಟ್ ಮಾಡ್ತಾ ಇದ್ದೀನಿ. ಇದು ವಾಶ್ರೂಮ್, ನನ್ನ ವಾಶ್ರೂಮ್ ಒಳಗಡೆ ಇವಾಗ ನನ್ನ ಪರ್ಟಿಕ್ಯುಲರ್ ಟೈಮ್ ಒಳಗಡೆ ನುಗ್ಗಕ್ಕೆ ನಿನಗೇನಿದೆ? ನೀನ್ ಅದನ್ನ ಕಲಿ ಫಸ್ಟು. ಏನೇ ಕನ್ನಡ ಪೀಪಲ್ ಚೀಪ್ ಪೀಪಲ್ ಅಂತೆ ನಿಮ್ಮೂರಲ್ಲಿ, ನಿನ್ಗೆ ತಿನ್ನಕ್ ಗೊತ್ತಿಲ್ಲ. ಲೈಕ್ ಸೋ ಪೊಸೆಸ್ಡ್ ಲೆಟ್ ದೆಮ್ ಸೃಷ್ಟಿ ಅಂತ ಕನ್ನಡದಲ್ಲಿ ನಾನು ಮಾತಾಡಿದ್ದಕ್ಕಾಗಿ ನನ್ನ ಮೇಲೆ ಹಲ್ಲೆ ಮಾಡಿ ಈ ರೀತಿಯಾಗಿ ನನ್ನನ್ನು ಹೊಡೆದು ಬಡಿದು ನನ್ನ ಮೊಮ್ಮೆ ಒಬ್ಬಳು ಮಳೆಯಾಳಿ ಪೂರ್ತಿ ನನ್ನ ನೋಡಿದು ಕೂದಲೆಲ್ಲ ಕಿತ್ತು ನನ್ನ ಮೇಲೆ ಹಲ್ಲೆ ನಡೆಸಿದಾಳೆ. ಭಾರಿ ಸಿಂಗಾಗಿದೆ ಹೀಗಾಗಿ. ನನ್ನ ಹೆಸರು ಡಾಕ್ಟರ್ ಸೃಷ್ಟಿ ಅಂತ. ಕನ್ನಡದಲ್ಲಿ ನಾನು ಮಾತಾಡಿದ್ದಕ್ಕಾಗಿ ನನ್ನ ಮೇಲೆ ಹಲ್ಲೆ ಮಾಡಿ ಈ ರೀತಿಯಾಗಿ ನನ್ನನ್ನು ಹೊಡೆದು ಬಡಿದು ನನ್ನ ಮೊಮ್ಮೆ ಒಬ್ಬಳು ಮಳೆಯಾಳಿ ಪೂರ್ತಿ ನನ್ನ ನೋಡಿದು ಕೂದಲು. ವಿಶ್ವ ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. 1, 2, 3 ಬಿಗ್ ಬ್ರೇಕಿಂಗ್.